ಇವತ್ತಿನ ವಿಷಯ ಏನಂದ್ರೆ ಚೈತನ್ಯ. ಚೈತನ್ಯ ನೋಡಿ ಆ ಪದದಲ್ಲೇ ಇದೆ. ಚೈತನ್ಯ ಅಂದ್ರೆ ಏನು? ಶಕ್ತಿ, ಸ್ಪಿರಿಟ್ ಅಂತೀವಿ ನಾವು ಇಂಗ್ಲಿಷಲ್ಲಿ. ನಾವೆಲ್ಲ, ಪ್ರತಿಯೊಂದು ಜೀವಿ ಕೂಡ ಒಂದು ಶಕ್ತಿನೇ ಈ ಬ್ರಹ್ಮಾಂಡದಲ್ಲಿ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ ಇದು, ಅಥವಾ ಧ್ಯಾನ ಮಾಡದೇ ಇರ್ತಕ್ಕಂಥ ಮನುಷ್ಯ ಈ ಭೂಮಿ ಮೇಲೆ ಇದ್ದಾನೆ, ಅವನೆಲ್ಲ ಏನ್ ಕಂಡಿದ್ದಾನೆ? ನಾನು ಸುಮ್ಮನೆ ಬಂದಿದ್ದೀನಿ, ಈ ದೇಹನೇ ನಾನು, ದೇಹ ಕೊಟ್ಟೆ ಸಿಗುತ್ತೆ, ನಿದ್ದೆ ಬರುತ್ತೆ, ಹ್ಮ್ ಈ ಊಟಕ್ಕೋಸ್ಕರ ಏನು ಸ್ವಲ್ಪ ದುಡಿಬೇಕು ಅಂತ ಅಷ್ಟೇ ಲಿಮಿಟಲ್ಲಿ ಬದುಕ್ತಾ ಇದ್ದಾನೆ. ಅಂದ್ರೆ ಗೊತ್ತಿಲ್ಲ ಅವನಿಗೆ ಶಕ್ತಿ ಅಂತ ಗೊತ್ತಿಲ್ಲ, ಶಾಶ್ವತವಾದನಂತ ಏನು ಗೊತ್ತಿಲ್ಲ ಅವನಿಗೆ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಕೂಡ ನಮಗೂ ಏನು ಗೊತ್ತಿಲ್ಲ, ಮಾಮೂಲಿ ಎಲ್ಲರ ತರ ಬದುಕ್ತಾ ಇದ್ವಿ ನಾವು. ಸೊ ಎಲ್ಲರ ತರ ಬದುಕೋದು ಅಲ್ಲ, ಅದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದು ಶಕ್ತಿ. ನಾವು ಯಾವಾಗ ಧ್ಯಾನ ಮಾಡಿದ್ಮೇಲೆ ಆ ಒಂದು ಶಕ್ತಿ ಜಾಗೃತ ಆಗುತ್ತೋ, ಒಳಗಡೆ ಇರ್ತಕ್ಕಂಥ ಶಕ್ತಿ ಏನಾಗಿದೆ ಜಾಗೃತ ಆಗುತ್ತೆ ಧ್ಯಾನ ಮಾಡಿದಾಗ, ದಿನ 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 ದಿನ. ಆವಾಗ ನಮಗೆ ಗೊತ್ತಾಗುತ್ತೆ, ನಾನು ಒಬ್ಬ ವಿಶೇಷವಾದವನು ಅಂತ ಗೊತ್ತಾಗುತ್ತೆ. ನಾನು ಇದ್ರೊಳಗೆ ಇದ್ದೀನಿ ಅಂತ ಗೊತ್ತಾಗುತ್ತೆ, ದೇಹದಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಏನೋ ಬೇರೆ, ಇದಲ್ಲ ನಾನು ಅಂತ ಗೊತ್ತಾಗುತ್ತೆ. ಏನು ಬೇರೆ ಅಂದ್ರೆ, ನಾನು ಒಂದು ಶಕ್ತಿ, ಚೈತನ್ಯ ನಾನು. ಆ ಚೈತನ್ಯ ಏನಾಗಿತ್ತು ಇಷ್ಟು ದಿನ? ಮಲ್ಕೊಂಡಿತ್ತು, ಎಚ್ಚರ ಇರಲಿಲ್ಲ. ಧ್ಯಾನ ಮಾಡಿದ್ಮೇಲೆ ಎಚ್ಚರ ಆಯ್ತದು, ಎದ್ದೇಳ್ತು ನೋಡಿ. ಸೊ ಹಾಗಾಗಿ ನಾವು ಧ್ಯಾನ ಮಾಡಿದ್ಮೇಲೆ ಏನಾಗುತ್ತೆ, ಪ್ರತಿದಿನ ಧ್ಯಾನ ಮಾಡಿದ್ಮೇಲೆ, ಇವಾಗ 2 ಗಂಟೆ ಧ್ಯಾನ ಮಾಡಿದ್ವಿ ಅದ್ಭುತವಾಗಿ. ಏನಾಯ್ತು? ಆ ಶಕ್ತಿ ಜಾಗೃತ ಆಯ್ತು, ಇನ್ನೂ ಜಾಗೃತ ಆಯ್ತು. ಜಾಗೃತ ಆದಾಗ ಏನಾಗುತ್ತೆ, ನಮ್ಮ ದೇಹ ರಿಲ್ಯಾಕ್ಸ್ ಆಗುತ್ತೆ, ಹೀಲ್ ಆಗುತ್ತೆ. ನೋಡಿ, ಧ್ಯಾನ ಮಾಡಿದ್ವಿ, ದೇಹದಲ್ಲಿ ಶಕ್ತಿ ಬಂತು, ಹೊಸ ಫ್ರೆಶ್ ಎನರ್ಜಿ ಬಂತು. ಅಥವಾ ದೇಹದಲ್ಲಿ ಸೋಮಾರಿತನ ಹೋಯ್ತು, ಚುರುಕಾದ್ವಿ, ಮನ್ಸು ಶಾಂತ ಆಯ್ತು. ಮನ್ಸು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಓಡ್ತಾ ಇತ್ತು. ಧ್ಯಾನ ಮಾಡಿದ್ಮೇಲೆ ಏನಾಗುತ್ತೆ, ಮನ್ಸು ಶಾಂತ ಆಗುತ್ತೆ. ಆ ಓಡ ಮನ್ಸು ಏನಾಗುತ್ತೆ, ಬಂದು ಒಂದ್ ಹತ್ರ ಕೂರುತ್ತೆ. ಪ್ಲಸ್ ಆ ಮನ್ಸಿಗೂ ಕೂಡ ಅಪಾರವಾದ ಶಕ್ತಿ ಬರುತ್ತೆ, ಆ ಪ್ರಾಣಶಕ್ತಿ ಬರುತ್ತೆ. ಆ ಪ್ರಾಣಶಕ್ತಿ ಬಂದು 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 ಏನಾಗುತ್ತೆ, ಮನ್ಸು ನಾವ್ ಹೇಳ್ದಂಗೆ ಕೇಳುತ್ತೆ. ಸುಮ್ನೆ ಮನ್ಸು ಧ್ಯಾನಕ್ಕಿಂತ ಮುಂಚೆ ಏನಾಗ್ತಿತ್ತು, ಸುಮ್ನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡ್ತಾ ಇತ್ತು ಮನ್ಸು. ಅದೇನ್ ಮಾಡ್ತೀವಿ, ಧ್ಯಾನ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಮನ್ಸನ್ನ ಎಳ್ಕೊಂಬಂದು ಕೂರಿಸ್ತೀವಿ, ಒಂದ್ ಕಡೆ ಕೂರಿಸ್ತೀವಿ ನಾವು. ಆ ಗಮನ ಕೊಡ್ತೀವಿ ನೋಡಿ. ಗಮನ ಯಾರು ಕೊಡ್ತಾರೆ? ನಾವೇ, ನಮ್ಮ ಆತ್ಮನೇ ಗಮನ ಕೊಡೋದು, ಉಸಿರಾಟದ ಕಡೆ ಗಮನ, ಯಾರು ಅಲ್ಲ. ಯಾವಾಗ ನಾವು ಗಮನ ಕೊಡ್ತೀವಿ, ಸಹಜವಾಗಿ ಆ ಮನಸ್ಸು ಇರ್ತಕ್ಕಂಥ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತವೆ. ಆಮೇಲೆ ಬುದ್ಧಿ ವಿಕಾಸ ಆಗುತ್ತೆ. ಬುದ್ಧಿನಲ್ಲಿ ಏನಿತ್ತು, ಲಿಮಿಟ್ ಆಗಿತ್ತು ಬುದ್ಧಿ, ಅದೇನಾಗುತ್ತೆ, ಅನ್ಲಿಮಿಟೆಡ್ ಆಗುತ್ತೆ ಬುದ್ಧಿ. ವಿವೇಕ ಬರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಎಷ್ಟು ಮಾತಾಡ್ಬೇಕು ಎಷ್ಟು ಮಾತಾಡ್ಬಾರ್ದು, ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು, ಎಷ್ಟು ಮಲಗ್ಬೇಕು ಎಷ್ಟು ಮಲಗಬಾರ್ದು. ಸೊ ಇದು ಬುದ್ಧಿ. ಇದು ಧ್ಯಾನಕ್ಕಿಂತ ಮುಂಚೆ ಈ ಮೂರು ಚೈತನ್ಯಕ್ಕೆ ಯಾವಾಗ್ಲೂ ಅಂಟ್ಕೊಂಡಿದ್ದಾವೆ. ಚೈತನ್ಯ ಅಂದ್ರೆ ಏನು? ಬರೀ ಆತ್ಮ ಒಂದೆಲ್ಲ. ಚೈತನ್ಯದ ಪ್ರತಿರೂಪನೇ ಇವು. ಏನು? ದೇಹ, ಮನಸ್ಸು, ಬುದ್ಧಿ. ಒಳಗಡೆ ಈ ಚೈತನ್ಯ ಯಾವ ತರ ಇದೆ, ಹೊರಗಡೆ ಆ ತರನೇ ಈ ಮೂರು ಇರ್ತವೆ. ಏನು? ದೇಹ ಆ ತರ ಇರುತ್ತೆ, ಮನಸ್ಸು ಆ ತರ ಇರುತ್ತೆ, ಬುದ್ಧಿ ಆ ತರ ಇರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ, ಅಲ್ಲಿ ಎಷ್ಟು ಶಕ್ತಿ ಇದೆ, ಈ ಮೂರಲ್ಲೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಮಾಸ್ಟರ್ಸ್. ಯಾವಾಗ್ಲೂ ಗಮನಿಸ್ಕೊಳ್ಳಿ. ನಾವು ಅದೇ ಧ್ಯಾನ ಮಾಡಿಲ್ಲ ಅನ್ಕೊಳ್ಳಿ, ಏನಾಗುತ್ತೆ, ದೇಹ ಒಂಥರ ಸೋಮಾರಿತನ, ಆ ದೇಹದಲ್ಲಿ ಏನೋ ಶಕ್ತಿ ಇರಲ್ಲ, ಒಂಥರ ಏನೋ
ಚುರುಕಿರಲ್ಲ ದೇಹ. ಏನೋ ಆದವ್ರ ತರ. ಹ್ಮ್. ಆ ಲವಲವಿಕೆ ಇರಲ್ಲ. ಧ್ಯಾನ ಮಾಡಿಲ್ಲ ಅಂದ್ರೆ ಸರಿಯಾಗಿ ಸಾಧನೆ ಇಲ್ಲ ಅಂದಾಗ. ಯಾಕೆ ಅಂದ್ರೆ ಚೈತನ್ಯದಲ್ಲಿ ಶಕ್ತಿ ಹೋಗಿಲ್ಲ. ಚೈತನ್ಯಕ್ಕೆ ನಿಮ್ಮ ಆತ್ಮದಲ್ಲಿ ಶಕ್ತಿ ತುಂಬಿಲ್ಲ. ಏನಾಗುತ್ತೆ ದಿನ 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 ಧ್ಯಾನ ಮಾಡಿದಷ್ಟು ನಮ್ಮ ಚೈತನ್ಯಕ್ಕೆ ನಾವು ಶಕ್ತಿ ತುಂಬ್ತಾ ಇದ್ದೀವಿ. ಆಹಾರ. ಆತ್ಮಕ್ಕೇನಪ್ಪ ಆಹಾರ ಅಂದ್ರೆ ಧ್ಯಾನನೇ ಆಹಾರ. ಮೇನ್ ಧ್ಯಾನ. ಏನಾಗುತ್ತೆ ಆ ದೇಹ ಚುರುಕಾಗುತ್ತೆ. ದೇಹಕ್ಕೆ ಶಕ್ತಿ ಬರುತ್ತೆ. ಆ ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಹರಿಯುತ್ತೆ ಧ್ಯಾನ ಮಾಡಿದಾಗ. ಅವಾಗೇನಾಗುತ್ತೆ ದೇಹ ಚುರುಕಾಗುತ್ತೆ, ಲವಲವಿಕೆ ಆಗುತ್ತೆ. ಆ ದೇಹದಲ್ಲಿ ಶಕ್ತಿ ಇರ್ಲಿಲ್ಲ. ಆ ಶಕ್ತಿ ಬಂತು ದೇಹಕ್ಕೆ. ನಾವು ಹಂಗಾಗಿ ಧ್ಯಾನ ಸಾಧನೆ ಮಾಡಿದಾಗ ಏನಾಗುತ್ತೆ, ಆ ದೇಹಕ್ಕೆ ಶಕ್ತಿ ಬಂದು ಹೀಲ್ ಆಗುತ್ತೆ. ಆ ಒಂದು ಆ ರೋಗಗಳೆಲ್ಲ ಮುಕ್ತ ಆಗ್ತವೆ ನೋಡಿ. ಹಾಗಾಗಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ದೇಹ ಸರಿಯಾಗುತ್ತೆ. ಫಸ್ಟ್ ಶಾಂತಿ. ಹಂಗಾಗಿ 3 ಸತಿ ಶಾಂತಿ ಅಂತೀವಿ. ಓಂ ಅಂದ್ರೆ ಚೈತನ್ಯ, ಶಾಂತಿ, ಶಾಂತಿ, ಶಾಂತಿ. ನೋಡಿ. ಏನು ಫಸ್ಟ್ ಶಾಂತಿ ಏನಾಗುತ್ತೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳು ಹೋಗ್ತವೆ. ಚೆನ್ನಾಗಿ ಧ್ಯಾನ ಸಾಧನೆ ಮಾಡಿದಾಗ. ಆ ದೇಹ ಇಷ್ಟು ದಿನ ಸುಮ್ನೆ ಇತ್ತು. ಆ ಸುಮ್ನೆ ಪಶು ತರ ತಿಂತಾ ಇತ್ತು, ಮಲಗ್ತಾ ಇತ್ತು ಅಷ್ಟೇ. ಆಮೇಲೆ ಆ ದೇಹದಲ್ಲಿ ಅನಾರೋಗ್ಯ ತುಂಬಿತ್ತು. ಯಾಕಂದ್ರೆ ಚೈತನ್ಯದಲ್ಲಿ ಶಕ್ತಿ ಇರ್ಲಿಲ್ಲ, ಆತ್ಮದಲ್ಲಿ ಶಕ್ತಿ ಇರ್ಲಿಲ್ಲ. ಆತ್ಮ ಏನಾಗಿತ್ತು ಸುಮ್ನೆ ಮಲ್ಕೊಂಡ್ ಬಿಟ್ಟಿತ್ತು ನೋಡಿ. ಆತ್ಮ ಇದೆ ಅಂತಾನೆ ಗೊತ್ತಿಲ್ಲ. ನನ್ನ ಆತ್ಮ ಅಂತಾನೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾರಿಗೂ. ಯಾಕಂದ್ರೆ ಧ್ಯಾನ ಇಲ್ಲ ನೋಡಿ ಮಾಸ್ಟರ್ಸ್. ಫಸ್ಟ್ ಏನಾಯ್ತು ದೇಹಕ್ಕೆ ಶಕ್ತಿ ಬರುತ್ತೆ. ಧ್ಯಾನ ಮಾಡಿ ದೇಹ ಎಲ್ಲ ಸದೃಢ ಆಗುತ್ತೆ. ಆ ಮಾ ಮಾಂಸಪಿಂಡ ಏನಾಗುತ್ತೆ ಮಂತ್ರಪಿಂಡ ಆಗುತ್ತೆ ಧ್ಯಾನ ಕೂತಾಗ. ಸುಮ್ನೆ ಬರೀ ಸುಮ್ನೆ ಕಾಲು, ಕೈ, ಮೂಳೆ, ಸೆಲ್ಸು ಇಷ್ಟೇ ಇತ್ತು. ಅದೇನಾಯ್ತು ಮಂತ್ರಪಿಂಡ ಆಯ್ತು. ಅದು ಬೇಕಂದಂಗೆ ಕೆಲಸ ಮಾಡಕ್ ಶುರು ಮಾಡುತ್ತೆ. ನಾವ್ ಹೆಂಗ್ ಕೇಳ್ತೀವಿ ಹಂಗ ರಿಯಾಕ್ಟ್ ಮಾಡಕ್ ಶುರು ಮಾಡುತ್ತೆ. ಅದ್ಭುತವಾದ ಒಂದು ಭಗವಂತ ಭಗವತ್ ಪ್ರಸಾದ ಇದು. ಆ ಒಂದು ಸೃಷ್ಟಿ ಕೊಟ್ಟಿರ್ತಕ್ಕಂಥ ವರ ಈ ದೇಹ. ಅದನ್ನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ನೆ ಏನೋ ತಿಂತಾ ಇದ್ದಾನೆ ಮನುಷ್ಯ, ಮಲಗ್ತಾ ಇದ್ದಾನೆ ಅಷ್ಟೇ. ಬಟ್ ಏನು ಈ ದೇಹದಲ್ಲಿ ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟೆಷ್ಟು ಸೇವೆ ಮಾಡ್ಬೋದು, ಎಷ್ಟೆಷ್ಟು ತಿಳ್ಕೋಬೋದು, ಎಷ್ಟೆಷ್ಟು ಯಾವ್ಯಾವ ಲೋಕಕ್ಕೆ ಹೋಗ್ಬೋದು, ಏನೇನೋ ಮಾಡ್ಬೋದು ದೇಹದಿಂದ. ಇವೇನು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಆ ಚೈತನ್ಯ ಏನಾಗಿತ್ತು ಮಲ್ಕೊಂಡಿತ್ತು ಮಾಸ್ಟರ್ಸ್. ಫಸ್ಟ್ ಆ ಚೈತನ್ಯದಲ್ಲಿ ಶಕ್ತಿ ಇರ್ಲಿಲ್ಲ ಆತ್ಮದಲ್ಲಿ. ಮನ್ಸು ಕೂಡ ಅಷ್ಟೇನೆ. ಮನ್ಸು ಕೂಡ ಅದ್ಭುತವಾದ ಒಂದು ದೊಡ್ಡ ಟೂಲ್ ಅದು. ಬೇಕಂದಂಗ ನಾವು ಬಳಸ್ಕೋಬಹುದು ಮನ್ಸನ್ನ. ಹಾಗಾಗಿ ಆ ಮನಸ್ಸಿಗೆ ಶಕ್ತಿ ಹೋಗಿತ್ತು. ಯಾಕಂದ್ರೆ ಚೈತನ್ಯದಲ್ಲಿ ಶಕ್ತಿ ಇರ್ಲಿಲ್ಲ. ಎಲ್ಲ ಲಿಂಕೇ ಆತ್ಮಕ್ಕೆ ಲಿಂಕ್ ಆಗಿದ್ದಾವೆ. ಮನಸ್ಸು, ದೇಹ, ಬುದ್ಧಿ. ಆ ಮನಸ್ಸಲ್ಲೂ ಕೂಡ ಏನು ಶಕ್ತಿ ಇಲ್ದೆ ಆ ಮನಸ್ಸು ಸುಮ್ನೆ ಓಡ್ತಾ ಇತ್ತು. ಗೊತ್ತಿಲ್ಲದೆ ಓಡ್ತಾ ಇತ್ತು. ಅದಕ್ಕೆ ಏನು ಲಗಾಮ್ ಇರ್ಲಿಲ್ಲ. ಏನಾಯ್ತು ಆ ಧ್ಯಾನ ಮಾಡಿದಾಗ, ಚೈತನ್ಯದಲ್ಲಿ ಶಕ್ತಿ ತುಂಬಿದಾಗ, ಆತ್ಮದಲ್ಲಿ ಶಕ್ತಿ ತುಂಬಿದಾಗ ಆ ಮನಸ್ಸು ಕೂಡ ಹೇಳ್ದಂಗೆ ಕೇಳುತ್ತೆ. ಮನಸ್ಸು ಕೂಡ ಕಂಟ್ರೋಲಿಗೆ ಬರುತ್ತೆ. ಯಾಕಂದ್ರೆ ಮನಸ್ಸಿಗೆ ನಾವು ಶಕ್ತಿ ಕೊಡ್ತೀವಿ ದಿನ. ಇದರಿಂದ ಆತ್ಮದಲ್ಲಿ ಶಕ್ತಿ ತುಂಬಿದಾಗ ಮನಸ್ಸಿಗೂ ಶಕ್ತಿ ಬರುತ್ತೆ ಮಾಸ್ಟರ್ಸ್. ಹೇಗೆ ದೇಹಕ್ಕೆ ಶಕ್ತಿ ಬಂತೋ ಅದೇ ತರ ಮನಸ್ಸಿಗೂ ಕೂಡ ಶಕ್ತಿ ಬರುತ್ತೆ. ಸುಮ್ನೆ ಆಲೋಚನೆ ಮಾಡಿ ಏನಾಗ್ತಿದೆ ಆ ಚೈತನ್ಯದಲ್ಲಿ ಶಕ್ತಿ ತು ಅ ಕಡಿಮೆ ಆಗ್ತಿದೆ. ಒಂದು ಡ್ಯಾಮ್ ಕಟ್ಟಬೇಕು. ಯಾವ್ದಕ್ ಕಟ್ಟಬೇಕು ಡ್ಯಾಮ್ ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿಗೆ ಡ್ಯಾಮ್ ಕಟ್ಟಬೇಕು. ಏನು ಡ್ಯಾಮ್ ಕಟ್ಟೋದಂದ್ರೆ ಅದೇ ಧ್ಯಾನ. ಡ್ಯಾಮಲ್ಲಿ ನೀರು ತುಂಬ್ತಾ ಇದೆ ಅಂದ್ರೆ ಏನು? ಆತ್ಮದಲ್ಲಿ ಶಕ್ತಿ ತುಂಬ್ತಾ ಇದೆ. ಯಾವಾಗ ಆತ್ಮದಲ್ಲಿ ಶಕ್ತಿ ತುಂಬುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ, ಮನಸ್ಸಿಗೂ ಶಕ್ತಿ ಬರುತ್ತೆ. ನೋಡಿ ಮಾಸ್ಟರ್ಸ್. ಆ ಮನಸ್ಸಿಗೆ ಯಾವಾಗ ಶಕ್ತಿ ಬರುತ್ತೆ ಆತ್ಮದಿಂದ, ಅದು ಮನಸ್ಸು ಕೂಡ ಸದೃಢ ಆಗುತ್ತೆ. ಏನಾಗುತ್ತೆ? ಮನಸ್ಸು ಬೇಕಂದಾಗ ಮಾತು ಕೇಳುತ್ತೆ, ಬೇಡ ಅಂದಾಗ ಸೈಲೆಂಟ್ ಆಗುತ್ತೆ. ಯಾವಾಗ ಸೈಲೆಂಟ್ ಆಗುತ್ತೆ, ಬೇಕಂದಂಗೆ ಯಾವಾಗ ಮನಸ್ಸು ಕೆಲಸ ಮಾಡಕ್ ಶುರು ಮಾಡುತ್ತೆ, ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳೆಲ್ಲ ಮಿರಾಕ್ಲಸ್ ಆಗಿ ಬರ್ತವೆ. ಅದ್ಭುತವಾದ ಆಲೋಚನೆಗಳು ಬರ್ತವೆ. ಏನು ಅದ್ಭುತವಾದ ಆಲೋಚನೆಗಳು? ನನಗೇನು ನಾನು ಶಾಶ್ವತವಾದವನು. ಅದಾದ್ಮೇಲೆ ನನಗೆ ಮಾಡಕ್ಕಾಗದೇ ಇರ್ತಕ್ಕಂಥ ಯಾವುದೇ ಕೆಲಸ ಇಲ್ಲ. ಎಲ್ಲಾನೂ ಮಾಡ್ಬೋದು. ಏನ್ ಬೇಕಾದ್ರೂ ಸಾಧಿಸ್ಬೋದು. ಎಲ್ಲಿ ಬೇಕಂದ್ರೂ ಹೋಗ್ಬೋದು. ಏನ್ ಬೇಕಂದ್ರೂ ತಿಳ್ಕೋಬಹುದು. ಯಾಕಂದ್ರೆ ನಾನು ಆತ್ಮ ಪದಾರ್ಥ. ಆ ಒಂದು ಆಸ್ಟ್ರಲ್ ಬಾಡಿ ಬೇಕಂದಂಗ ಬೇಕಾದ ಕಡೆ ಹೋಗುತ್ತೆ. ಆಸ್ಟ್ರಲ್ ಬಾಡಿ ಅಂದ್ರೆ ಏನು? ಮನಸ್ಸಿನ ಪ್ರೊಜೆಕ್ಷನ್ ಅದು. ಅದೇನಾಗುತ್ತೆ ಬೇಕಂದಾಗ, ಬೇಕಂದ್ ಲೋಕಕ್ಕೆ, ಬೇಕಂದ್ ಮಾಸ್ಟರ್ಸ್ ಹತ್ರ ಅಂದ್ರೆ ನಿನ್ ಕಂಟ್ರೋಲ್ ಇರುತ್ತೆ ಆ ಮನಸ್ಸು.
ಧ್ಯಾನಕ್ಕೆ ಕುತ್ಕೊಂಡ್ವಿ, ಆಸ್ಟ್ರಲ್ ಬಾಡಿ ರಿಲೀಸ್ ಆಗ್ಬೇಕಾದ್ರೆ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಬೇಕಂದ್ ಕಡೆ ಹೋಗುತ್ತೆ ಶಕ್ತಿ ತುಂಬಿದಾಗ. ಅದೇ ಆತ್ಮದಲ್ಲಿ ಆ ಚೈತನ್ಯದಲ್ಲಿ ಏನಾಗುತ್ತೆ, ಶಕ್ತಿ ಇಲ್ಲ ಅಂದಾಗ ಏನಾಗುತ್ತೆ, ಮನ್ಸು ಸುಮ್ನೆ ಓಡ್ತಾ ಇರುತ್ತೆ. ಲಂಗು ಲಗಾಮಿಲ್ದೆ. ಅಂದ್ರೆ ಕಂಟ್ರೋಲ್ ಇರಲ್ಲ. ನಮಗೇನು ಅದ್ರ ಮೇಲೆ ಹಿಡಿತಾನೇ ಇಲ್ಲ. ಸುಮ್ನೆ ಬಿಟ್ಬಿಟ್ಟಿದೀವಿ ಮನ್ಸನ್ನ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇಲ್ಲ. ನೋಡಿ ಮಾಸ್ಟರ್ಸ್, ಧ್ಯಾನ ಮಾಡಿದಾಗ ಎಷ್ಟು ಅದ್ಭುತಗಳಾಗ್ತಾವೋ ಲೆಕ್ಕ ಇಲ್ದಷ್ಟು ಅದ್ಭುತಗಳಾಗ್ತವೆ. ಯಾಕಂದ್ರೆ ಮನಸ್ಸಿಗೆ, ದೇಹಕ್ಕೆ, ಬುದ್ಧಿಗೆ ದಿನ, 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 ದಿನ ಆ ಒಂದು ಶಕ್ತಿ ಆತ್ಮದಿಂದ ಬರುತ್ತೆ. ಆ ಚೈತನ್ಯದಲ್ಲಿ ಎನರ್ಜಿ ತುಂಬಿದಾಗ ಈ 3 ಅದ್ಭುತ ಆಗ್ತವೆ. ದೇಹ, ಮನಸ್ಸು, ಬುದ್ಧಿ. ಮನಸ್ಸು ಅದ್ಭುತವಾದ ಒಂದು ಗಿಫ್ಟ್ ಅದು. ಅದೇನಾಗಿದೆ, ಮನಸ್ಸಿಗೆ ಶಕ್ತಿ ಇಲ್ದಂಗಾಗಿದೆ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇಲ್ಲ. ನೋಡಿ, ಹಾಗಾಗಿ ಆಂಜನೇಯ ಬೇಕಂದ ಕಡೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ, ಅವನ ಮನಸ್ಸೇ ಇಲ್ಲ ಅವನಿಗೆ. ಮನಸ್ಸು ಸೊನ್ನೆ ಅವನು. ಯಾವತ್ತು ಮನಸ್ಸು ಸೊನ್ನೆ. ದೇಹ ನೋಡಿ, ವಜ್ರಕಾಯ ಆಂಜನೇಯಂದು. ಯಾಕೆ ಅಂದ್ರೆ ಅವನು ದಿನ ಅಷ್ಟು ಸಾಧನೆ ಮಾಡಿದ. 800 ವರ್ಷ ಸಾಧನೆ ಮಾಡ್ತಿದ್ದಾನಂತೆ ಆಂಜನೇಯ ಸ್ವಾಮಿ. 800 ವರ್ಷ ಅಂದ್ರೆ ಎಷ್ಟು ಶಕ್ತಿ ಇರ್ಬೇಡ ಆ ದೇಹದಲ್ಲಿ, ಮನಸ್ಸಲ್ಲಿ. ಹಾಗಾಗಿ ಬುದ್ಧಿ ನೋಡಿ ಆಂಜನೇಯಂದು, ಮಹಾ ವಿವೇಕಿ ನೋಡಿ. ಅಂದ್ರೆ ಆತ್ಮದಲ್ಲಿ ಶಕ್ತಿ ತುಂಬಿತು ನೋಡಿ ಮಾಸ್ಟರ್ಸ್. ಆ ಚೈತನ್ಯ ಸದೃಢ ಆಯ್ತು. ಚೈತನ್ಯ ಕೆಲಸ ಮಾಡ್ತಿದೆ. ಆತ್ಮ ಕೆಲಸ ಮಾಡ್ತಿದೆ. ಯಾವ್ದು ರೂಪವಾಗಿ ಅಂದ್ರೆ, ನಮಗೊಂದು ದೇಹ, ಮನಸ್ಸು, ಬುದ್ಧಿ ಇದೆಯಲ್ಲ, ಆ ಒಂದು ಆ ಚೈತನ್ಯ ಕೆಲಸ ಮಾಡಿದಾಗ ಇವು 3 ಏನಿದಾವೆ, ದೇಹ, ಮನಸ್ಸು, ಬುದ್ಧಿ, ಅದ್ಭುತವಾಗಿ ಬೇಕಂದಾಗೆ ಕೆಲಸ ಮಾಡ್ತವೆ. ಅವು ಯಾಕಂದ್ರೆ ನಮ್ಮ ಕೈಯಲ್ಲಿರ್ತವೆ ನೋಡಿ. ಇದು ಆಗ್ಬೇಕು. ಏನು, ನಮ್ಮ ಆತ್ಮ ಯಾವಾಗ್ಲೂ ಜಾಗೃತವಾಗಿದ್ದಾಗ, ಶಕ್ತಿ ಹೆಚ್ಚಾದಾಗ ಜಾಗೃತ ಬರುತ್ತೆ. ಏನು ಮನ್ಸಲ್ಲಿ ಬರ್ತಕ್ಕಂಥ ಆಲೋಚನೆಗಳ ಮೇಲೆ ಜಾಗೃತ. ಏನು ಬರ್ತಿದೆ ಆಲೋಚನೆ, ಅದ್ರ ಮೇಲೆ ಜಾಗೃತ. ಪ್ರತಿಯೊಂದು ಆಲೋಚನೆ ಮೇಲೆ. ಅವಾಗ ಏನಾಗುತ್ತೆ, ಅದ್ಭುತಗಳಿರುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ಅದ್ಭುತಗಳಿರ್ತವೆ. ಯಾಕಂದ್ರೆ ಎಲ್ಲನೂ ಕೂಡ ಪ್ರಜ್ಞಾಪೂರ್ವಕವಾಗಿರ್ತೀವಿ. ಆ ಬುದ್ಧಿ ಅಂತಕ್ಕಂಥದ್ದು ವಿವೇಕ ನೋಡಿ. ಏನು ಮಾಡ್ಬೇಕು, ಏನು ಮಾಡ್ಬಾರ್ದು, ಎಷ್ಟು ಮಾತಾಡ್ಬೇಕು, ಅಷ್ಟು ಮಾತಾಡ್ಬಾರ್ದು, ಎಷ್ಟು ಮಲಗ್ಬೇಕು, ಅಷ್ಟು ಮಲಗಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು. ಅಂದ್ರೆ ಎಚ್ಚರಿಕೆ ಬಂತು, ವಿವೇಕ ಬಂತು, ಪ್ರಜ್ಞೆ ಬಂತು. ಅವಾಗೇನಾಗುತ್ತೆ, ಬುದ್ಧಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ ಮಾಸ್ಟರ್ಸ್. ಪ್ರತಿಯೊಂದು ಕ್ರಿಯೆ ಕೂಡ ಆ ಒಂದು ಪ್ರಜ್ಞಾಪೂರ್ವಕವಾಗಿ ಮಾಡಕ್ ಪ್ರಾರಂಭ ಮಾಡ್ತೀವಿ ಧ್ಯಾನ ಮಾಡಿದ್ಮೇಲೆ. ಧ್ಯಾನ ಸಾಧನೆ ಹೆಚ್ಚಾದಾಗ, ಧ್ಯಾನ ಸಾಧನೆ ಇಲ್ಲ ಅನ್ಕೊಳ್ಳಿ, ಎಲ್ಲನೂ ಕೂಡ ಸುಮ್ನೆ, ಯಾವುದಕ್ಕೂ ಕಂಟ್ರೋಲ್ ಇರೋದಿಲ್ಲ. ಸುಮ್ನೆ ನಮ್ ಕೈಯಲ್ಲೇ ಇರೋದಿಲ್ಲ ಯಾವು ಕೂಡ. ಆ ಮನಸ್ಸಿಗೂ ಕೂಡ ಎಂಟರ್‌ಟೈನ್‌ಮೆಂಟ್ ಕೊಡ್ತೀವಿ. ಒಂದು ಒಳ್ಳೆ ಸಂಗೀತ ಕೇಳ್ತೀವಿ. ಆತ್ಮದಲ್ಲಿ ಶಕ್ತಿ ಇದ್ದಾಗ ಏನೋ ಒಂದು ಹೊಸದೇನಾನ ಮಾಡೋಣ. ಒಂದು ಒಳ್ಳೆ ಅಡಿಗೆ ಮಾಡೋಣ, ಅದ್ಭುತವಾಗಿ ಆ ಹಾಡು ಕೇಳೋಣ. ಅಂದ್ರೆ ಆ ಮನಸ್ಸಿಗೆ ಶಕ್ತಿ ತಗೋಣಕ್ ಪ್ರಾರಂಭ ಮಾಡ್ತೀವಿ. ಆ ಉಲ್ಲಾಸ ಆಗುತ್ತೆ ಮನ್ಸು. ಅದೇ ಆತ್ಮದಲ್ಲಿ ಶಕ್ತಿ ಇಲ್ಲ ಅನ್ಕೊಳ್ಳಿ, ಸುಮ್ಮನೆ ಬೇಜಾರಾಗಿರೋದು. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಗೊತ್ತಿಲ್ಲ. ಸುಮ್ನೆ ಬದುಕೋದಷ್ಟೇ. ಅಂದ್ರೆ ಎಚ್ಚರಿಕೆ ಇಲ್ದಂಗೆ ಬದುಕೋದು. ಮಲ್ಕೊಂಡಿದೀವಿ, ಎಚ್ಚರವಾಗಿ ಮಲಗಬೇಕು ನೋಡಿ. ಬುದ್ಧ ಮಲಗಿದ್ರೆ ಒಂದು ಕೈ ಹೇಗಿತ್ತು ಹಂಗೆ ಇರ್ತಿತ್ತಂತೆ. ಆ ಕಡೆ ಈ ಕಡೆ ಮೂವ್ ಆಗ್ತಿರ್ಲಿಲ್ಲ. ಅಂದ್ರೆ ಎಷ್ಟ್ರಲ್ಲಿ ಮಲಗ್ತಿದ್ದ ಅಷ್ಟ್ರಲ್ಲೇ ಮಲಗ್ತಿದ್ದ. ಅಂದ್ರೆ ಅಷ್ಟು ಎಚ್ಚರವಾಗಿ ಮಲಗ್ತಾ ಇದ್ದ ಬುದ್ಧ. ಅಂದ್ರೆ ಅಷ್ಟೊಂದು ಪ್ರಜ್ಞೆ ಇತ್ತು ಬುದ್ಧಗೆ. ಅಂದ್ರೆ ಅಂತ ಮಹಾಶಕ್ತಿ ತುಂಬಿತ್ತು ಆ ಚೈತನ್ಯದಲ್ಲಿ. ಆ ಮಲ್ಕೊಂಡಾಗೂ ಕೂಡ ಎಷ್ಟು ಅದ್ಭುತಗಳಾಗ್ತವೆ. ಬೇಕಾದಾಗ ಆಸ್ಟ್ರಲ್ ಬಾಡಿ ಬೇಕಂದಲ್ಲಿ ಕಡೆ ಹೋಗುತ್ತೆ. ಎಚ್ಚರವಾಗಿದ್ದಾಗ, ಶಕ್ತಿ ತುಂಬಿದಾಗ ಆತ್ಮದಲ್ಲಿ. ಅದೇ ಆತ್ಮದಲ್ಲಿ ಶಕ್ತಿ ಇಲ್ಲ ಅನ್ಕೊಳ್ಳಿ, ಆಸ್ಟ್ರಲ್ ಬಾಡಿ ಎಲ್ಲೆಲ್ಲೋ ಹೋಗುತ್ತೆ. ಪ್ರತಿದಿನ ನಾವು ದಿನ ಬಾಡಿಯಿಂದ ಹೊರಗೆ ಬರ್ತೀವಿ. ಪ್ರತಿದಿನ ಬರ್ತೀವಿ ಮಲಗಿದಾಗ. ಆ ಮಲಗಿದಾಗ ಬಂದಾಗ ಆ ಆಸ್ಟ್ರಲ್ ಬಾಡಿ ಏನಿದೆ, ಅದು ಬೇಕಂದ್ ಕಡೆ ಒಳ್ಳೊಳ್ಳೆ ಪ್ಲೇಸಸ್‌ಗೆ ಹೋಗುತ್ತೆ. ಆತ್ಮದಲ್ಲಿ ಶಕ್ತಿ ತುಂಬಿದಾಗ. ಯಾವಾಗ ಆತ್ಮದಲ್ಲಿ ಶಕ್ತಿ ಇಲ್ಲ ಅನ್ಕೊಳ್ಳಿ, ಅದು ಕಂಟ್ರೋಲ್ ಇರೋದಿಲ್ಲ. ಅದು ಹೋಗಿ ಬೇಡದಿರೋ ಎನರ್ಜೀಸ್ ಎಲ್ಲ ತಗೊಂಡ್ ಬರುತ್ತೆ ಆತ್ಮಕ್ಕೆ. ಅವಾಗ ಮತ್ತೆ ದೇಹ, ಮನಸ್ಸು ವೀಕ್ ಆಗುತ್ತೆ. ನಿದ್ದೆ ಚೆನ್ನಾಗಾಗಲ್ಲ. ಅದೇ ಎಚ್ಚರವಾಗಿರ್ಲಿ, ಒಳ್ಳೆ ಧ್ಯಾನ ಸಾಧನೆ ಮಾಡಿ ಮಲಗಿರ್ಲಿ, ಅದ್ಭುತವಾಗಿ ನಮಗೆ ಆಸ್ಟ್ರಲ್ ಬಾಡಿ ಹೋಗುತ್ತೆ. ಬೇಕಂದು ಒಳ್ಳೊಳ್ಳೆ ಶಕ್ತಿ ಜಾಗಗಳಿಗೆ ಹೋಗುತ್ತೆ. ನೋಡಿ ಮಾಸ್ಟರ್ಸ್. ಯಾಕಂದ್ರೆ ಇದೆಲ್ಲ ಸೃಷ್ಟಿ ದಿನಾ ನಡೀತಾನೆ ಇದೆ ನಮಗೆ. ಮಲ್ಕೊಂಡಾಗೂ ನಡೀತಿದೆ, ಕಣ್ ತೆಗೆದಾಗೂ ನಡೀತಿದೆ. ಆ ಸೃಷ್ಟಿ ಎಲ್ಲಿಂದ ಆಗ್ತಿದೆಯಪ್ಪ ಅಂದ್ರೆ, ಆತ್ಮದಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ ಆಗ್ತಿದೆ ಮಾಸ್ಟರ್ಸ್. ಅದ್ ಬಿಟ್ಟು ಬೇರೆ ಇಲ್ಲ.
ಅದನ್ನ ಗಮನಿಸ್ಕೋಬೇಕು ದಿನಾ ನಾವು ಕಣ್ ತೆಗ್ದಾಗ. ಯಾಕೆ ಜಾಗೃತಿ ಅವೇರ್‌ನೆಸ್ ಇರ್ರಿ, ಅವೇರ್ ಆಗಿರಿ ಅಂತ ಯಾಕೆ ಹೇಳ್ತಾರಂದ್ರೆ, ನಿನ್ನ ಆತ್ಮದಲ್ಲಿ ಶಕ್ತಿ ಹೆಚ್ಚಾಗೋದು, ಕಡಿಮೆ ಆಗೋದೆಲ್ಲ ಅವೇರ್‌ನೆಸ್ ಇಂದಾನೆ, ಆ ಎಚ್ಚರಿಕೆಯಿಂದಾನೆ ನೋಡಿ. ಹಾಗಾಗಿ ಯಾವಾಗ್ಲೂ ಕಾಮನ್ ಸೆನ್ಸ್ ಅಂತ ಯಾಕೆ ಹೇಳ್ತಾರಂದ್ರೆ, ನಿನ್ನ ಶಕ್ತಿ ಕೆಲಸ ಮಾಡ್ತಿದೆ ಅಲ್ಲಿ. ಎಚ್ಚರ ನೋಡಿ. ಮಾತು ಕೂಡ ಎಷ್ಟು ಸ್ಪಷ್ಟವಾಗಿ ಬರ್ತವೆ ಆತ್ಮದಲ್ಲಿ ಶಕ್ತಿ ತುಂಬಿದಾಗ. ಆತ್ಮದಲ್ಲಿ ಶಕ್ತಿ ಇಲ್ಲ ಅನ್ಕೊಳ್ಳಿ, ಮಾತಲ್ಲಿ ಏನು ಶಕ್ತಿ ಇರೋದಿಲ್ಲ. ಸುಮ್ಮನೆ ಮಾತಾಡ್ತಿರ್ತೀವಿ. ಮಾತಾಡ್ತಿರ್ತಾರೆ. ಅಥವಾ ಏನು ಕಂಟ್ರೋಲ್ ಇರೋದಿಲ್ಲ ಮಾತಿನ ಮೇಲೆ. ಯಾಕಂದ್ರೆ ಮನಸ್ಸು ಹಿಡಿತದಲ್ಲಿರಲ್ಲ. ಪ್ರತಿ ಮಾತಲ್ಲೂ ಕೂಡ ಒಂದು ಜಾಗೃತೆ ಇರೋದಿಲ್ಲ, ಹಿಡಿತ ಇರೋದಿಲ್ಲ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇಲ್ಲ. ಎಲ್ಲಿಂದ ಸೃಷ್ಟಿಯಾಯ್ತು? ಆತ್ಮ ಶಕ್ತಿಯಿಂದಾನೇ ಮಾತು ಸೃಷ್ಟಿಯಾಯ್ತು. ಆತ್ಮದಲ್ಲಿ ಶಕ್ತಿ ತುಂಬಿದಾಗ ಏನಾಗುತ್ತೆ? ಮಾತು ಅದ್ಭುತವಾಗಿ ಬರ್ತವೆ. ನೋಡಿ. ಪ್ರತಿ ಚೇಷ್ಟೆ ಕೂಡ ಅದ್ಭುತವಾಗಿರುತ್ತೆ. ನಾವು ಮಾಡ್ತಕ್ಕಂಥ ಪ್ರತಿ ವ್ಯವಹಾರಗಳು, ಕೆಲಸಗಳು. ಧ್ಯಾನ ಮಾಡಿದ ತಕ್ಷಣ ಯಾಕೆ ಎಲ್ಲ ಆಟೋಮೆಟಿಕ್ಕು ಸರಿಯಾಗ್ತಾವಂದ್ರೆ, ಆತ್ಮದಲ್ಲಿ ದಿನಾ ಶಕ್ತಿ ತುಂಬುತ್ತೆ ಮಾಸ್ಟರ್ಸ್. ಗಮನಿಸ್ಕೊಳ್ಳಿ. ಅಂದ್ರೆ ದೇಹ ಸದೃಢ ಆಯ್ತು, ಮನಸ್ಸು ಸದೃಢ ಆಯ್ತು, ಬುದ್ಧಿ ಇ ಸದೃಢ ಆಯ್ತು. ಫಸ್ಟ್ ಶಾಂತಿ ದೇಹಕ್ಕಾಯ್ತು, ಸೆಕೆಂಡ್ ಶಾಂತಿ ಮನಸ್ಸಿಗಾಯ್ತು, ಮೂರನೇ ಶಾಂತಿ ಬುದ್ಧಿಗಾಯ್ತು. ನೋಡಿ. 3 ಕೂಡ ಆ ಒಂದು ಹೊಸ ಫ್ರೆಶ್ ಎನರ್ಜಿಸ್ ಇಂದ ಕೂಡಿರ್ತವೆ. ಈ 3 ಕಾಂಪೋನೆಂಟ್ಸ್ ದೇಹ, ಮನಸ್ಸು, ಬುದ್ಧಿ. ಅದೇ ಧ್ಯಾನ ಮಾಡಿಲ್ಲ ಅನ್ಕೊಳ್ಳಿ, ಪ್ರತಿಯೊಂದು ಕೆಲ್ಸನೂ ಕೂಡ ಎಲ್ಲ ಎಡವಟ್ಟಾಗ್ತವೆ. ಮನ್ಸು ಹೇಳಿದ ಮಾತು ಕೇಳೋದಿಲ್ಲ. ಕಾನ್ಸಂಟ್ರೇಷನ್ ಇರಲ್ಲ. ಫೋಕಸ್ ಇರೋದಿಲ್ಲ ನಾವು ಮಾಡ್ತಕ್ಕಂಥ ಕೆಲ್ಸದ ಮೇಲೆ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇರೋದಿಲ್ಲ. ನೋಡಿ ಎಷ್ಟು ಅದ್ಭುತಗಳಾಗ್ತವೆ ಧ್ಯಾನ ಸಾಧನೆಯಿಂದ. ಹಾಗಾಗಿ ಪ್ರತಿದಿನ ಧ್ಯಾನ ಅಂತ ಯಾಕೆ ಹೇಳ್ತಾರಂದ್ರೆ, ಪ್ರತಿದಿನ ಧ್ಯಾನ ಮಾಡಿದಾಗ ನಮ್ಮ 3 ಏನು ಕಾಂಪೋನೆಂಟ್ಸ್ ಇದಾವೆ ದೇಹ, ಮನಸ್ಸು, ಬುದ್ಧಿ ಅದ್ಭುತವಾಗುತ್ತವೆ. ಅವಕ್ಕೆಲ್ಲ ಶಕ್ತಿ ಬರುತ್ತೆ ಆತ್ಮದಿಂದ. ಅಲ್ಲಿಂದ ಶಕ್ತಿ ಬಂದು ಹೊರಗಡೆ ಸೃಷ್ಟಿಯಾಗುತ್ತೆ. ಅದ್ಭುತವಾದ ಸೃಷ್ಟಿಯಾಗುತ್ತೆ. ದೇಹ ಸೋಮಾರಿತನ ಹೋಗಿ ಚುರುಕುತನ ಬರುತ್ತೆ. ಕುಂಭಕರ್ಣನ್ ತರ ಮಲಗೋದಿಲ್ಲ. ಕುಂಭಕರ್ಣನ್ ತರ ತಿನ್ನೋದಿಲ್ಲ. ನೋಡಿ. ಒಬ್ಬ ಯೋಗಿ ತರ ತಿನ್ನಕ್ ಪ್ರಾರಂಭ ಮಾಡ್ತೀವಿ. ಯೋಗಿ ತರ ಮಾತಾಡಕ್ ಪ್ರಾರಂಭ ಮಾಡ್ತೀವಿ. ಯೋಗಿ ತರ ಆಲೋಚನೆ ಮಾಡಕ್ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ತುಂಬ್ತಾ ಇರುತ್ತೆ. ದಿನಾ ತುಂಬ್ತಾ ಇರುತ್ತೆ ಧ್ಯಾನದಿಂದ. ಇದೆಲ್ಲ ಸೃಷ್ಟಿಗಳು ಆಗ್ತಾನೇ ಇರುತ್ತೆ. ಅದಕ್ಕೆ ಎಚ್ಚರ ಮಾಸ್ಟರ್ಸ್, ಎಚ್ಚರ. ಯಾಕೆ ಎಚ್ಚರವಾಗಿರಿ ಅಂತ ಹೇಳ್ತಾರಂದ್ರೆ, ಇವೆಲ್ಲ ಸೃಷ್ಟಿ. ಯಾಕಂದ್ರೆ ಸೃಷ್ಟಿ ನಾವೇನು ಆಲೋಚನೆ ಮಾಡ್ತೀವಿ ಅದೇ ಸೃಷ್ಟಿಯಾಗುತ್ತೆ. ನಾವೇನ್ ಮಾತಾಡ್ತೀವಿ ಅದೇ ಸೃಷ್ಟಿಯಾಗುತ್ತೆ. ಆ ಒಂದು ಎಚ್ಚರಿಕೆ ಬರೋದೇ ಧ್ಯಾನ ಸಾಧನೆಯಿಂದ. ಬೇರೆ ದಾರಿ ಯಾವುದು ಇಲ್ಲ. ಹಂಗಾಗಿ ಮನಸ್ಸಿಗೆ ಶಾಂತ ಮಾಡಲೇಬೇಕು. ದಿನಾ ಶಾಂತ ಆಗ್ಬೇಕು ಮನಸ್ಸು. ಪ್ರತಿ ಕ್ಷಣ ಶಾಂತವಾಗಿರ್ಬೇಕು. ಪ್ರತಿ ಕ್ಷಣ ಶಾಂತವಾಗಿದ್ದಾಗ ಏನಾಗುತ್ತೆ, ಆಲೋಚನೆಗಳು, ಮಾತುಗಳು, ನೋಟಗಳು, ಚೇಷ್ಟೆಗಳು, ವ್ಯವಹಾರಗಳು ಎಲ್ಲ ಕೂಡ ಆ ಒಂದು ಶಕ್ತಿಮಯ ಆಗ್ತವೆ. ಯಾವಾಗ ಶಕ್ತಿಮಯ ಆಗ್ತವೆ, ಅದ್ಭುತಗಳಿರ್ತವೆ. ನಮ್ಮ ಲೈಫ್ ಎಲ್ಲ ಅದ್ಭುತವಾಗಿರ್ತವೆ. ಹಾಗಾಗಿ ಧ್ಯಾನ ಮಾಡಿದಾಗ ಹೇಳ್ತೀವಿ ನಾವು, ಓಹೋ! ದೇಹದಲ್ಲಿ ಫಸ್ಟ್ ಸೋಮಾರಿಯಾಗಿದ್ದೆ, ಇವಾಗ ನಾನು ಎಷ್ಟು ಚುರುಕಾಗಿದ್ದೀನಿ. ಬೇಗ ಕೆಲಸ ಮಾಡ್ತಿದ್ದೀನಿ. ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ. ಯಾಕೆ? ಎಲ್ಲಿಂದ ಬಂತು ಆ ಶಕ್ತಿ? ಧ್ಯಾನದಿಂದ ಬಂತು. ಮಾತು ಏನೇನೋ ಮಾತಾಡ್ತಿದ್ದೆ. ಮಾತು ಅದ್ಭುತವಾಗಿ ಮಾತಾಡ್ತಿದ್ದೀನಿ. ಎಲ್ಲರೂ ನನಗೆ ಶಭಾಷ್ ಅಂದ್ರು ಮಾತಾಡಿದಾಗ. ಯಾಕಂತಾರೆ ಅಂದ್ರೆ, ಆತ್ಮದಲ್ಲಿ ಶಕ್ತಿ ತುಂಬ್ತು. ಚೈತನ್ಯ ನೋಡಿ. ಸೊ ಇದೇ ಆಗೋದು ಮಾಸ್ಟರ್ಸ್ ಪ್ರತಿದಿನ ನಾವು ಎಲ್ಲ ಕೂತಾಗ ಏನಾಗುತ್ತೆ, ಶಕ್ತಿ ತುಂಬುತ್ತೆ. 2 ಗಂಟೆ ಧ್ಯಾನ ಮಾಡಿದ್ವಿ. ಎಂತ ಶಕ್ತಿ ಬಂತು ನಮಗೆ ಧ್ಯಾನದಲ್ಲಿ. ಆ ಶಕ್ತಿನೇ ಹೊರಗಡೆ ಸೃಷ್ಟಿ ಆಗ್ತಿದೆ. ಏನ್ ಸೃಷ್ಟಿ ಅಂದ್ರೆ ಮಾತು, ಆಲೋಚನೆಗಳ ಸೃಷ್ಟಿ. ಏನ್ ಕೆಲ್ಸ ಹಿಡಿದ್ರುನು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇದೆ. ನೋಡಿ. ನಮ್ಮ ಮಾತುಗಳು ಆಡಿದ್ರೆ ಖುಷಿ ಆಗ್ತಾರೆ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿ ಇದೆ. ಹಾಗಾಗಿ ಧ್ಯಾನ ಯಾಕೆ ಧ್ಯಾನ ಸಾಧನೆ ಅಂದ್ರೆ ಇವೆಲ್ಲ ಅದ್ಭುತವಾಗಿ ಸೃಷ್ಟಿಯಾಗ್ತವೆ. ಹಾಗಾಗಿ ರೆಗ್ಯುಲರ್ ಮೆಡಿಟೇಷನ್ ನಾವು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅದೇ ಕೆಲಸ ಧ್ಯಾನ ಮಾಡಿ ಅದ್ಭುತವಾಗಿರ್ತವೆ. ಅದಾದ್ಮೇಲೆ ಪ್ರತಿಯೊಂದು ಕಡೆ ಆ ಒಂದು ಎನರ್ಜಿ ಕೂಡ ಹೇಗೆ ಸಾಧನೆ ಹೆಚ್ಚಾದಾಗ ಆ ಎನರ್ಜಿನ ಕೂಡ ಹೇಗೆ ಬಳಸ್ಕೋಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ. ಸುಮ್ಮನೆ ಎನರ್ಜಿನ ಲಾಸ್ ಮಾಡ್ಕೊಳ್ಳೋದಿಲ್ಲ ಮಾಸ್ಟರ್ಸ್. ಅದು ಕೂಡ ಒಂದು ವಿಶೇಷವಾದ ಒಂದು ಬುದ್ಧಿ ಬರುತ್ತೆ. ಏನು ನಿನ್ನಲ್ಲಿ ಆತ್ಮಶಕ್ತಿ ತುಂಬ್ತು, ದಿನಾ ತುಂಬ್ತು. ಆ ಶಕ್ತಿನ ಎಲ್ಲಿ ಬಳಸ್ಕೋಬೇಕು ಅಲ್ಲಿ ಬಳಸ್ಕೊಂತೀವಿ. ಬಳಸ್ಕೋಬಾರ್ದು ಅಂದಾಗ ಮೌನವಾಗಿರ್ತೀವಿ. ಆ ಬುದ್ಧಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಧ್ಯಾನ ಸಾಧನೆ ಕಂಪ್ಲೀಟ್ ಆದಾಗ. ಅದೇ ಧ್ಯಾನ ಸಾಧನೆ ಅರ್ಧಂಬರ್ಧ ಇರ್ಲಿ, ಆ ಬುದ್ಧಿ
ಕೆಲಸ ಸರಿ ಮಾಡಲ್ಲ. ಆ ವಿವೇಕ ಅಂತಕ್ಕಂಥದ್ದು ಇರಲ್ಲ ನಮ್ಮ ಕೆಲಸಗಳಲ್ಲಿ. ಅಂದ್ರೆ ನಿನ್ನಲ್ಲಿ ಚೈತನ್ಯ ಇದೆ. ಆ ಚೈತನ್ಯ ಏನಾಗಬೇಕು, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ಕೊಂತೀವಿ. ಒಳ್ಳೇದಕ್ಕೋಸ್ಕರ ಬಳಸ್ಕೊಂತೀವಿ. ಬೇಡದೇ ವಿಷಯಗಳಲ್ಲಿ ಆ ಶಕ್ತಿ ನಮ್ಮಲ್ಲೇ ಉಳಿಸ್ಕೊಂತೀವಿ. ಅಂದ್ರೆ ಧ್ಯಾನ ಸಾಧನೆ ಅದು ಕೂಡ ಅದಕ್ಕೂ ವೆರಿ, ವೆರಿ ಇಂಪಾರ್ಟೆಂಟ್. ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡ್ಬೇಕು. ಯಾರು ಮಹಾ ಸಾಧನೆ ಮಾಡಿದ್ದಾರೆ ಅವರೆಲ್ಲನೂ ಕೂಡ ಆ ಶಕ್ತಿನ ಚೆನ್ನಾಗಿ ಜಾಗೃತವಾಗಿ ಬಳಸ್ಕೊಂತಾರೆ. ಈ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀವಿ. ಸುಮ್ನೆ ದುಡ್ಡು ಖರ್ಚು ಮಾಡಲ್ಲ. ಎಚ್ಚರಿಕೆಯಿಂದ ಖರ್ಚು ಮಾಡ್ತೀವಿ ನೋಡಿ. ಅದೇ ತರ ಈ ಧ್ಯಾನ ಸಾಧನೆ ಮಾಡಿದಾಗ ಬರ್ತಕ್ಕಂಥ ಶಕ್ತಿಯನ್ನು ಕೂಡ ಎಚ್ಚರವಾಗಿ ಎಲ್ಲಿ ಬೇಕು ಅಲ್ಲಿ ಖರ್ಚು ಮಾಡ್ತೀವಿ. ಏನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ಅದೇ ಒಳ್ಳೆ ಅದೇ ಸರಿಯಾದ ಪದ್ಧತಿ. ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತಗಳು ಸೃಷ್ಟಿಯಾಗುತ್ತೋ ಧ್ಯಾನ ಮಾಡಿದಾಗ. ಆ 3 ಶಾಂತಿ ಆದ್ರೆ ಆಟೋಮೆಟಿಕ್ ನೋಡಿ ಅದೇ ಎನ್‌ಲೈಟನ್‌ಮೆಂಟ್ ಏನಿಲ್ಲ. ದೇಹ, ಮನಸ್ಸು, ಬುದ್ಧಿ ಅದೇ ಜ್ಞಾನೋದಯ. 3 ಶಾಂತಿ ಆಗ್ಬೇಕು. ಅಂದ್ರೆ ಕಣ್ ತೆಗೆದಾಗ ಏನೇನೇನೇನ್ ಕೆಲಸ ಮಾಡಬಾರ್ದು. ಆ 3 ಸುಮ್ನೆ ಅಂದ್ರೆ ಕೆಲ್ಸ ಬೇಕಂದಾಗ ಮಾಡ್ಬೇಕು. ಬೇಡಂದಾಗ ಶಾಂತ ಆಗ್ಬೇಕು. ಸೊನ್ನೆ ಆಗ್ಬೇಕು. ಅದೇ ನಾವು ಧ್ಯಾನ ಇಲ್ಲ ಅಂದಾಗ ಅವು ಸುಮ್ಮನೆ ತನ್ ಪಾಡಿಗ್ ತಾನೇ ನಾವು ಕಂಟ್ರೋಲ್ ಇರೋದಿಲ್ಲ. ಹಿಡಿತಾನೆ ಇರೋದಿಲ್ಲ. ಹ್ಮ್. ದೇಹದಲ್ಲಿ ಶಕ್ತಿ ಇರಲ್ಲ. ಅನಾರೋಗ್ಯ ತುಂಬಿರುತ್ತೆ ಧ್ಯಾನ ಇಲ್ಲಂದ್ರೆ. ಮನ್ಸಲ್ಲಿ ಶಾಂತತೆ ಇರಲಿಲ್ಲ. ಅಶಾಂತಿ ಮನ್ಸೆಲ್ಲ ಅಶಾಂತಿ, ದುಃಖ, ಕೋಪ, ಅಸೂಯೆ, ಫ್ರಸ್ಟ್ರೇಷನ್ಸ್ ಇವೆಲ್ಲ ಮನ್ಸಲ್ಲಿ. ಆ ಬುದ್ಧಿ ಕೂಡ ಸುಮ್ನೆ, ಸುಮ್ನೆ ಮಾತಾಡೋದು, ಸುಮ್ನೆ ಆಲೋಚನೆ ಮಾಡೋದು. ಆ ವಿವೇಕನೇ ಇರೋದಿಲ್ಲ ಧ್ಯಾನ ಇಲ್ಲ ಅಂದಾಗ. ಆ ಧ್ಯಾನ ಇರ್ಲಿ, ಇವು 3 ಅದ್ಭುತನೇ. ದೇಹ, ಮನಸ್ಸು, ಬುದ್ಧಿ. ನೋಡಿ ಮಾಸ್ಟರ್ಸ್. ನೀನು ಶಕ್ತಿ ನೀ ಶಕ್ತಿ ಆದಾಗೇನು ಆ ಶಕ್ತಿಯಿಂದ ಬರ್ತಕ್ಕಂಥ ಪ್ರತಿಯೊಂದು ಏನು ಔಟ್‌ಪುಟ್ ಏನಿದೆ ಅಲ್ಲಿಂದ ಬರ್ತಕ್ಕಂಥದ್ದು ಏನಿದೆ, ಆಲೋಚನೆ, ಮಾತು, ಚೇಷ್ಟೆ, ವ್ಯವಹಾರಗಳು ಅದ್ಭುತವಾಗಿರ್ತವೆ. ಅದೇ ನಾವು ಶಕ್ತಿ ಎಲ್ಲ ಮಾಮೂಲಿ ಅನ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಈ ಭೂಮಿಯ ಈ ಸಮಾಜ ಯಾಕೆ ಹಿಂಗಿದೆ ಅಂತಂದ್ರೆ, ಆ ಶಕ್ತಿ ಕೆಲ್ಸನೇ ಮಾಡ್ತಿಲ್ಲ ಆತ್ಮಶಕ್ತಿ. ಮನ್ಸು ಕೆಲಸ ಮಾಡ್ತಿದೆ ಪ್ರಪಂಚದಲ್ಲಿ. ಮನ್ಸು ಕೆಲಸ ಮಾಡಿದಾಗ ಏನಾಗುತ್ತೆ, ಎಲ್ಲ ಎಡವಟ್ಟುಗಳೇ. ಆ ಚೈತನ್ಯ ಕೆಲಸ ಮಾಡಿದಾಗ ಏನಾಗುತ್ತೆ, ಎಲ್ಲ ಲೋಕ ಕಲ್ಯಾಣ. ಸುಂದರಕಾಂಡ ನೋಡಿ. ಒಂದು ರಾಮರಾಜ್ಯ ಅಂದ್ರೇನು, ಈ ಆತ್ಮ ಕೆಲಸ ಮಾಡ್ಬೇಕು ಎಲ್ಲರಿಗೂ ಕೂಡ. ಅದೇ ಆಗೋದು ಮಾಸ್ಟರ್. ನೋಡಿ. ಆತ್ಮ ಕೆಲಸ ಮಾಡಿದಾಗ ಭಗವಂತ ಕೆಲಸ ಮಾಡ್ತಾನೆ. ಭಗವಂತ ಮಾಡಿದಾಗ ಏನಾಗುತ್ತೆ, ಇನ್ನೇನಿರುತ್ತೆ ಲೋಕ ಕಲ್ಯಾಣನೇ ಇರುತ್ತೆ. ಎಲ್ಲಾ ಕಡೆ ಹೊಳಿತೇ ಇರುತ್ತೆ. ಈ ಭೂಮಿ ಯಾಕಪ್ಪ ಹಿಂಗಿದೆ ಅಂತಂದ್ರೆ, ಎಲ್ಲಿ ಧ್ಯಾನ ಇಲ್ಲ, ವಿವೇಕ ಇಲ್ಲ, ಬುದ್ಧಿ ಇಲ್ಲ. ಎಷ್ಟು ಬೇಕು ಅಷ್ಟು ಬೇಕು. ಎಷ್ಟು ಬೇಕು ದುಡ್ಡು, ಎಷ್ಟು ಆಸ್ತಿ ಬೇಕು ಗೊತ್ತಿಲ್ಲ. ಯಾಕಂದ್ರೆ ಆ ವಿವೇಕನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಯಾಕಂದ್ರೆ ಆತ್ಮದಲ್ಲಿ ಶಕ್ತಿನೇ ಇಲ್ಲ ಯಾರಲ್ಲೂ. ಆ ಚೈತನ್ಯ ಮಲ್ಕೊಂಡ್ಬಿಟ್ಟಿದೆ. ಹಂಗಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಒಂದು ಚೈತನ್ಯ ಎದ್ದೇಳುತ್ತೆ. ನಾಟ್ಯ ಮಾಡುತ್ತೆ ಒಳಗಿರ್ತಕ್ಕಂಥ ಶಕ್ತಿ. ಆ ಶಿವನ್ ತರ, ಶಿವತಾಂಡವ. ಯಾಕೆ ಅಂತಂದ್ರೆ ಧ್ಯಾನ ನೋಡಿ, ಧ್ಯಾನ ಮಾಡಿ ಶಿವ ತಾಂಡವಾಡ್ತಾನೆ. ಅಂದ್ರೆ ಅಷ್ಟು ಖುಷಿ, ಎಂಜಾಯ್‌ಮೆಂಟು ಒಳಗಡೆ. ಆನಂದ, ಬ್ರಹ್ಮಾನಂದ. ಆ ಶಿವ ಏನ್ ಮಾಡಿದ್ರು ಕೂಡ ಆ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾನೆ. ಬೇರೆ ಏನು ಮಾಡೋದಿಲ್ಲ. ನೋಡಿ. ಹಂಗೆ ರೆಡಿ ಆಗ್ತೀವಿ ದಿನ ಸಾಧನೆ ಮಾಡಿದಾಗ ನಾವು. ಒಬ್ಬ ಬುದ್ಧ ಹೇಗಪ್ಪ ಆಗ್ತೀವಿ ಅಂದ್ರೆ, ಆ ಧ್ಯಾನ ಸಾಧನೆಯಿಂದ ಮಾಸ್ಟರ್ಸ್ ಬೇರೆ ದಾರಿ ಇಲ್ಲ. ನೋಡಿ. ಆ ಬುದ್ಧತ್ವ ಎಲ್ಲಿಂದ ಸಿಗುತ್ತೆ? ನಿನ್ನ ಧ್ಯಾನ ಸಾಧನೆಯಿಂದನೇ ಸಿಗುತ್ತೆ. ನಿನ್ನ ಅವೇರ್‌ನೆಸ್ ಇಂದಾನೇ ಸಿಗುತ್ತೆ. ಎಚ್ಚರಿಕೆಯಿಂದಾನೇ ಸಿಗುತ್ತೆ ಬುದ್ಧತ್ವ. ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಪ್ರತಿ ಗುರು ಏನಪ್ಪಾ ನೋಡ್ತಾನೆ ಅಂದ್ರೆ, ಇವನು ಎಚ್ಚರವಾಗಿದಾನ ನನ್ನ ಹತ್ರ ಬಂದಾಗ, ಅಥವಾ ಜೀವನದಲ್ಲಿ ಎಚ್ಚರವಾಗಿ ಬದುಕ್ತಾ ಇದ್ದಾನ, ಅವೇರ್‌ನೆಸ್ ಅಲ್ಲಿ ಬದುಕ್ತಾ ಇದ್ದಾನ, ಆ ಬುದ್ಧಿಪರವಾಗಿ ಬದುಕ್ತಾ ಇದ್ದಾನ. ಅದೇ ನೋಡ್ತಾನೆ ಒಬ್ಬ ಗುರು. ಕಣ್ ತೆಗೆದಾಗ ಕೂಡ ಎಚ್ಚರವಾಗಿದ್ದಾಗ ಏನಾಗುತ್ತೆ, ನೋಡಿ ಈ 3 ಕೂಡ ಅದ್ಭುತವಾಗಿರ್ತವೆ. ದೇಹ, ಮನಸ್ಸು, ಬುದ್ಧಿ. ದೇಹದಲ್ಲಿ ಶಕ್ತಿ ತುಂಬಿರುತ್ತೆ. ಮನಸ್ಸಲ್ಲಿ ಶಾಂತತೆ ಇರುತ್ತೆ. ಬುದ್ಧಿಯಲ್ಲಿ ವಿವೇಕ ಇರುತ್ತೆ. ನೋಡಿ ಮಾಸ್ಟರ್ಸ್. ಧ್ಯಾನ ಅಂತಕ್ಕಂಥದ್ದು ಅಂತಿಂತ ಸಣ್ಣ ವಿಷಯ ಅಲ್ಲ. ಪ್ರತಿಯೊಬ್ರು ಕೂಡ ಆ ಧ್ಯಾನ ಸಾಧನೆಯನ್ನ ಹಿಡ್ಕೋಬೇಕು. ಧ್ಯಾನಕ್ಕೆ ಬರಬೇಕು ಎಲ್ಲರೂ ಕೂಡ. ಬಂದಾಗ ಏನು ಅದ್ಭುತಗಳು ಸೃಷ್ಟಿಯಾಗ್ತವೆ ಅವ್ರ ಜೀವನದಲ್ಲಿ.
ಥ್ಯಾಂಕ್ ಯು ಮಾಸ್ಟರ್ಸ್.